ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ಚಿಲ್ಲಿ ಚಿಕನ್. ನಾನಿವತ್ತು ಚಿಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ. ಈ ಚಿಲ್ಲಿ ಚಿಕನ್ ಮಾಡೋದು ಬಹಳ ಸುಲಭ, ಅಷ್ಟೇ ಡೆಲಿಷಿಯಸ್ ಆಗಿರುತ್ತೆ ಆ್ಯಂಡ್ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ಇದನ್ನು. ಇವಾಗ ಹೆಂಗು ನ್ಯೂ ಇಯರ್ ಬರ್ತಿದೆ, ಏನು ಮಾಡಬೇಕು, ರೆಸಿಪೀಸ್ ಯಾವ್ದು ಏನು ಮಾಡ್ಕೋಬೇಕು ಅನ್ನೋದು ಎಲ್ಲರ ತಲೆಯಲ್ಲೂ ಇರುತ್ತೆ. ಸೊ ಇದನ್ನು ನಿಮ್ಮ ಮೆನ್ಯೂಗೆ ಆ್ಯಡ್ ಮಾಡ್ಕೋಬೋದು. ಭಾಳ ಬೇಗ ಆಗೋಗುತ್ತೆ. ನಮ್ಮ ಬ್ಯಾಚುಲರ್ ಫ್ರೆಂಡ್ಸು ಅಷ್ಟೇ, ಅವರು ಏನೂ ತಲೆನೋವಿಲ್ಲದೆ ಇದನ್ನು ಆರಾಮಾಗಿ ಮಾಡ್ಕೋಬೋದು. ಜಸ್ಟ್ ಆಫೀಸಿಂದ ಬಂದಮೇಲೋ ಕಾಲೇಜಿಂದ ಬಂದಮೇಲೋ ಜಸ್ಟ್ 1 ಕೆಜಿ ಅರ್ಧ ಕೆಜಿ ಚಿಕನ್ ತಂದರೆ ಅದಕ್ಕೆ ಒಂದೇ ಒಂದು ಕೆಲಸ ಇದೆ. ಅದು ಹೇಳ್ತೀನಿ ಆಮೇಲೆ ಏನು ಮಾಡ್ಕೋಬೇಕಂತ. ಅದು ಬಿಟ್ಟರೆ ಇನ್ಯಾವ ಕಟಿಂಗ್ ಚಾಪಿಂಗು ಇಲ್ಲ. ನಾ ಹೇಳಿದ್ದು ಇದನ್ನೇ. ಒಂದು ಕಲ್ಲಲ್ಲಿ ನಾನು ಒಂದು 8ರಿಂದ 10 ಹಸಿಮೆಣಸಿನ್ಕಾಯಿನ ಜಜ್ಕೊತಾ ಇದ್ದೀನಿ. ನಾನಿವತ್ತು ಮಾಡ್ತಾ ಇರೋದು ಅರ್ಧ ಕೆಜಿ ಚಿಕನ್ಗೆ. ಸೊ ಇದನ್ನು ಜಜ್ಕೋಬೇಕು ಅಂದರೆ ನುಣ್ಣಗೆ ಜಜ್ಜೋದು ಬೇಡ. ಜಸ್ಟ್ ಮ್ಯಾಶ್ ಮಾಡಿದಾಗ ಆ ಹಸಿಮೆಣಸಿನ್ಕಾಯಿ ಓಪನ್ ಆಗಿ ಸೀಡ್ಸ್ ಹೊರಗಡೆ ಬರೋ ತನಕ ಮಾಡ್ಕೋಬೇಕು. ಮಾಡಿ ಇದನ್ನು ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡಿಕೊಂಡು ಸೈಡ್ಗೆ ಇಟ್ಕೋತೀನಿ ಅದನ್ನು. ಇದನ್ನು ಆಮೇಲಿಂದ ಯೂಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಅದೇ ಕಲ್ಲಿಗೆ ಸ್ವಲ್ಪ 1/4 ಗ್ಲಾಸಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ಸ್ಪೂನಲ್ಲಿ ಇದು ಮಾಡಿ ಮಿಕ್ಸ್ ಮಾಡಿ ಆ ನೀರನ್ನು ಸಹ ನಾವು ಸಪ್ರೇಟಾಗಿ ಇಟ್ಕೊಳ್ಳೋಣ. ಯಾಕಂದರೆ ಅದನ್ನು ಆಮೇಲೆ ನಾವು ಚಿಕನ್ ಬಾಯ್ಲ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು ಇದನ್ನು. ಸೊ ಇವಾಗ ಇದೊಂದೇ ಮೇನ್ ಕೆಲಸ, ನಮಗೆ ಇನ್ನೇನು ಕಟಿಂಗ್ ಚಾಪಿಂಗ್ ಏನೂ ಇಲ್ಲ. ನೆಕ್ಸ್ಟ್ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟಿದ್ದೀನಿ. ಇದಕ್ಕೆ 1 ಸ್ಪೂನ್ ತುಪ್ಪ ಆ್ಯಂಡ್ ಒಂದು 3 ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ. ಇದು ಸ್ವಲ್ಪ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ನಾವೇನು ಜಜ್ಜಿಟ್ಕೊಂಡಿರ್ತೀವಿ ಹಸಿಮೆಣಸಿನ್ಕಾಯಿನ ಅದನ್ನು ಹಾಕ್ಕೋಬೇಕು. ಲೋ ಫ್ಲೇಮ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಘಾಟ್ ಆಗುತ್ತೆ. ಸೊ ನಾವು ಲೋ ಫ್ಲೇಮಲ್ಲಿ ಮಾಡಿದಾಗ ಆ ಹಸಿಮೆಣಸಿನ್ಕಾಯ್ದು ಘಾಟೆಲ್ಲ ಹೋಗುತ್ತೆ. ಆಮೇಲೆ ಆ ನೀರಿನ ಅಂಶ ಎಲ್ಲ ಇಮ್ರಿಬಿಟ್ಟು ಚಿಲ್ಲಿ ಎಲ್ಲ ಚೆನ್ನಾಗಿ ಕರಗೋಗುತ್ತೆ ನಿಮಗೆ ಎಣ್ಣೆನಲ್ಲೇನೆ. ಆಮೇಲೆ ತಿನ್ನಬೇಕಾದ್ರೂ ಏನು ಅದು ಬಾಯಲ್ಲಿ ಸಿಗೋದಿಲ್ಲ, ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡಾಗ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಆಯಿತು. ಇನ್ನು ಸ್ವಲ್ಪ ನೀರಿನ ಅಂಶ ಇದೆ, ನೀರೆಲ್ಲ ಚಿಟ ಚಿಟ ಅನ್ನೋದೆಲ್ಲ ನೀರಿನ ಅಂಶ ಹೋಗಿ ಈ ಥರ ಆಗುತ್ತೆ. ಈ ಟೈಮಲ್ಲಿ ನಾನು ಒಂದು 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಎಲ್ಲ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ ಇದಕ್ಕೆ ಒಂದು 2 ಸ್ಪೂನು ಗ್ರೀನ್ ಚಿಲ್ಲಿ ಸಾಸ್ ಹಾಕೋತಾ ಇದ್ದೀನಿ ನಾನು. ಗ್ರೀನ್ ಚಿಲ್ಲಿ ಸಾಸ್ ಹಾಕಿ 1 ಸ್ಪೂನ್ ಸೋಯಾ ಸಾಸ್ ಹಾಕೋತೀನಿ. ಇದಕ್ಕೆ 1 ಸ್ಪೂನ್ ಸೋಯಾ ಸಾಸು ಹಾಕಿ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ನಾನಿಲ್ಲಿ ಏನು ಮಾಡಿದ್ದೆ ಅಂದರೆ ಚಿಕನ್ಗೆ ಒಂದು ಅರ್ಧ ಗಂಟೆ ಮುಂಚೆ ಒಂದು ಅರ್ಧ ನಿಂಬೆಹಣ್ಣು, ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿದ್ದೆ. ಈಗ ಒಂದು 1/4 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಹಾಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಚಿಕನ್ ಸಾಫ್ಟ್ ಆಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ರಬ್ಬರ್ ಥರ ಆಗಲ್ಲ. ಸೊ ಈಗ 1 ಸ್ಪೂನ್ ಉಪ್ಪು ಹಾಕೋತೀನಿ. ಯಾಕಂದರೆ ನಾನು ಮ್ಯಾರಿನೇಷನ್ಗೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಗಾಗಿ ನಾನಿಲ್ಲಿ 1 ಸ್ಪೂನ್ ಉಪ್ಪು ಹಾಕಿ ಆ ನೀರು ಏನು ತೆಗೆದಿಟ್ಕೊಂಡಿದ್ನಲ್ಲ ಕಲ್ಲು ತೊಳೆದಿದ್ದು, ಆ ನೀರನ್ನು ಈಗ ಇದಕ್ಕೆ ಹಾಕಿ ಸ್ವಲ್ಪ ಬಿಸಿ ಮಾಡಬೇಕು ಇದನ್ನು. ಒಂದು ಸ್ವಲ್ಪ ಅದೆಲ್ಲ ಹೊಂದ್ಕೋಬೇಕು, ಸಾಸ್ ಅದೆಲ್ಲ ಹೊಂದ್ಕೊಂಡು ಚೆನ್ನಾಗಿ ಕುಕ್ ಆದಮೇಲೆ ಇದಕ್ಕೆ ನಾನೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಚಿಕನ್ನ ಇವಾಗ ಆ್ಯಡ್ ಮಾಡ್ಕೋತೀನಿ. ನಾನು ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ ಮ್ಯಾರಿನೇಟ್ ಮಾಡೋಕ್ಕೆ. ಸೊ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಇದು. ಈಗ ಇದನ್ನು ಒಂದು ಸತಿ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ, ಇನ್ಯಾವ ಮಸಾಲನೂ ಇಲ್ಲ ಇದಕ್ಕೆ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳೋಣ ಇವಾಗ ಇದನ್ನು. ಆ ಚಿಕನ್ನಲ್ಲಿರೋ ನೀರೆಲ್ಲ ಬಿಡುತ್ತೆ. ಈ ಮಸಾಲ ಎಲ್ಲ ಚಿಕನ್ಗೆ ಹಿಡ್ಕೊಂಡು ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಟು ಕಲರೇ ಚೇಂಜ್ ಆಗಿರುತ್ತೆ. ನೋಡಿ ಚೆನ್ನಾಗಿ ಅರ್ಧ ಕುಕ್ ಆಗೋಗಿದೆ ಆಲ್ರೆಡಿ, ನೀರಿನ ಅಂಶ ಎಲ್ಲ ಹೋಗಿದೆ. ಹಾಗೆ ನಾವು ಏನೇನು ಮಸಾಲ ಹಾಕಿದ್ವಿ ಅಲ್ಲಿ ಸ್ಪೈಸಸ್ಸು ಅದೆಲ್ಲ ಚಿಕನ್ನಿಗೆ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಈ ಟೈಮಲ್ಲಿ ನಾನೊಂದು ಅರ್ಧ ಗ್ಲಾಸ್ ನೀರು ಹಾಕ್ತೀನಿ ಇದಕ್ಕೆ. ಅರ್ಧ ಗ್ಲಾಸ್ ನೀರು ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು ಇದನ್ನು. ಎಲ್ಲ ಒಂದ್ಸತಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲಿ 10 ನಿಮಿಷ ಚೆನ್ನಾಗಿ ಕುಕ್ ಆಗಲಿ. ನೋಡಿ ಚೆನ್ನಾಗಿ ಕುಕ್ ಆಗಿದೆ. ಈಗ ಇನ್ನೊಂದು ಸ್ವಲ್ಪ ನೀರಿದೆ, ನೀರೆಲ್ಲ ಡ್ರೈನ್ ಆಗುತ್ತೆ. ಇನ್ನೂ ಸ್ವಲ್ಪ ನೀರು ಡ್ರೈನ್ ಆಗುತ್ತೆ. ನಿಮಗೆ ಗ್ರೇವಿ ಬೇಕಂದರೆ ಸ್ವಲ್ಪ ನೀರಿರಲಿ.
ನನಗಿಲ್ಲಿ ಪ್ಲೇನ್ ಬೇಕು, ಅದಕ್ಕೆ ಡ್ರೈ ಬೇಕು. ಈಗ ಚೆನ್ನಾಗಿ ಬೆಂದಿದೆ ನೋಡಿ. ಈ ಟೈಮಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಒಂದು ಕಪ್ಪಿಗೆ 1 ಸ್ಪೂನಷ್ಟು ಕಾರ್ನ್‌ಫ್ಲವರ್ ಹಾಕ್ಕೋತಾ ಇದ್ದೀನಿ. ಕಾರ್ನ್‌ಫ್ಲವರ್ ಹಾಕಿ, ನೀರು ಹಾಕಿ ಗಂಟಿಲ್ಲದೆ ಕಲಸಿಟ್ಕೊಂಡಿದ್ದೀನಿ ನಾನು. ಅದನ್ನು ಈ ಟೈಮಲ್ಲಿ ನಾನು ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಇವಾಗ ಕಂಪ್ಲೀಟಾಗಿ ನೀರೆಲ್ಲ ಡ್ರೈನ್ ಆಗಿದೆ. ಈಗ ಒಂದ್ಸರಿ ತಿರುಗಿಸ್ಬಿಟ್ಟು ನಾನೇನು ಕಾರ್ನ್‌ಫ್ಲವರ್ ಕಲಸಿಟ್ಕೊಂಡಿದ್ದೆ ಅದನ್ನು ಈಗ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಬಿಟ್ಟು ಓಪನ್ ಪ್ಯಾನ್ನಲ್ಲೇ ಅದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ ಮಾಡಬೇಕು. ಒಂದು 2ರಿಂದ 3 ನಿಮಿಷ ಕುಕ್ ಮಾಡಿದ್ರೆ ಸಾಕು. ಇದೇ ಚಿಲ್ಲಿ ಚಿಕನ್ಗೆ ಟೆಕ್ಸ್ಚರ್ ಕೊಡೋದು. ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಕಾರ್ನ್‌ಫ್ಲವರ್ ಕಡಿಮೆ ಹಾಕ್ಕೊಳ್ಳಿ, ಗ್ರೇವಿ ಕಮ್ಮಿ ಬೇಕಂದರೆ ಕಾರ್ನ್‌ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಹಾಕಿದ್ದೀನಿ, ನೀರನ್ನು ಡ್ರೈನ್ ಮಾಡ್ಕೊಂಡಿದ್ದೀನಿ. ನೋಡಿ, ಚಿಲ್ಲಿ ಚಿಕನ್ ರೆಡಿ ಅಷ್ಟೇ. ಎಷ್ಟು ಬೇಗ ಆಗುತ್ತೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ. ನಾನು ಇದನ್ನು ಒಂದು 2 ನಿಮಿಷ ರೆಸ್ಟಿಗೆ ಬಿಟ್ಟಿದ್ದೀನಿ. ಈಗ ಸರ್ವಿಂಗ್ ಬೌಲ್ಗೆ ಇದನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲರೂ ಇದನ್ನು ಖಂಡಿತ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ನೀವುನು ಚಿಲ್ಲಿ ಚಿಕನ್ ಈಸಿಯಾಗಿ ಆಗುತ್ತೆ. ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.